ಪಿತನ ಸುತ್ತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೇನ್. ಆತ್ಮೀಯ ಸಹೋದರ ಸಹೋದರರೇ, ಇಂದಿನ ಮೊದಲನೆಯ ವಾಚನದಲ್ಲಿ ಸಂತ ಯೋಹಾನರು ಪ್ರೀತಿಸುವವನು ದೇವರನ್ನು ಬಲ್ಲನು, ಏಕೆಂದರೆ ದೇವರು ಪ್ರೀತಿ ಸ್ವರೂಪಿ ಎಂದು ಹೇಳುತ್ತಾರೆ. ಪ್ರೀತಿ ಎಂದರೆ ಬರೀ ನಮ್ಮ ದೈಹಿಕ ಇಚ್ಛೆಗಳಲ್ಲ, ಬದಲಾಗಿ ಇತರರ ಒಳಿತಿಗಾಗಿ ಶ್ರಮಿಸುವುದೇ ಪ್ರೀತಿ ಎಂದು ಪ್ರಭು ಯೇಸು ತಮ್ಮ ಜೀವನದ ಮುಖಾಂತರ ವ್ಯಕ್ತಪಡಿಸಿದ್ದಾರೆ. ಇಂದು ಪ್ರೀತಿ ಎನ್ನುವ ಪದವು ಬಹಳ ಅಪಾರ್ಥವಾಗಿ ನಮ್ಮ ಸಮಾಜದಲ್ಲಿ ಮತ್ತು ನಮ್ಮ ಕುಟುಂಬಗಳಲ್ಲಿ ಉಪಯೋಗಿಸಲ್ಪಡುತ್ತದೆ. ನಿಜವಾದ ಪ್ರೀತಿಯನ್ನು ನಾವು ನೋಡಬೇಕೆಂದರೆ ಕಲ್ವಾರಿ ಶಿಲುಬೆ ಯೇಸುವಿನ ಜೀವನವೇ ನೈಜ ಪ್ರೀತಿಯ ಸಾಕ್ಷಿಯಾಗಿದೆ. ನಮ್ಮೆಲ್ಲರ ಉದ್ಧಾರಕ್ಕಾಗಿ ಬಾಧೆ ಪೆಟ್ಟ ನೋವುಗಳನ್ನು ತಿಂದು ನಿಸ್ವಾರ್ಥ ಪ್ರೀತಿಯಿಂದ ನಮ್ಮ ಪಾದಗಳನ್ನು ತೊಳೆದು ನಮ್ಮ ಪಾಪಗಳನ್ನು ಕ್ಷಮಿಸಿದ ದೇವರು ನಮ್ಮ ಪ್ರಭುವಾಗಿದ್ದಾರೆ. ಆದ್ದರಿಂದ ನಾವು ಇತರರನ್ನು ಪ್ರೀತಿಸಬೇಕಾಗಿದ್ದು ಬರೀ ಮಾತಿನಲ್ಲಿ ಮಾತ್ರ ಅಲ್ಲ, ನಮ್ಮ ನಿಸ್ವಾರ್ಥ ಸೇವೆಯ ತ್ಯಾಗದಲ್ಲಿ ಒಬ್ಬರು ಮತ್ತೊಬ್ಬರ ಪಾದಗಳನ್ನು ತೊಳೆಯುವುದರ ಮೂಲಕ ಎಂಬ ಸತ್ಯವನ್ನು ಪ್ರಭು ನಮಗೆ ತಿಳಿಸಿದ್ದಾರೆ. ಆದ್ದರಿಂದ ಇಂಥ ಪ್ರೀತಿ ನಮ್ಮ ಜೀವನದಲ್ಲಿ ಬಂದು ನಾವು ಪ್ರಭುವಿನ ಪ್ರೀತಿಯ ಸಾಕ್ಷಿಗಳಾಗಿ ಬಾಳಲು ಬೇಕಾದ ಕೃಪೆಗಾಗಿ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ನಮ್ಮ ಬಾಳನ್ನು ಬೆಳಗಲು ಬಂದರು ಯೇಸು ಕ್ರಿಸ್ತರು, ದೇವರ ಮಕ್ಕಳು ನೀವು ಎಂದರು ಯೇಸು ಕ್ರಿಸ್ತರು. ನಮ್ಮ ಪ್ರೀತಿಯ ತಂದೆಗೆ ಸ್ತೋತ್ರ ಹೇಳೋಣ, ನಮ್ಮ ಸ್ವಾಮಿಯ ವಾರ್ತೆ ಎಲ್ಲೆಡೆ ಸಾರೋಣ. ನಮ್ಮ ಬಾಳನ್ನು ಬೆಳಗಲು ಬಂದರು ಯೇಸು ಕ್ರಿಸ್ತರು, ದೇವರ ಮಕ್ಕಳು ನೀವು ಎಂದರು ಯೇಸು ಕ್ರಿಸ್ತರು. ಸತ್ಯವ ಪಾಲಿಸಿರಿ ಎಂದರು ಪುಣ್ಯ ಪುರುಷರು, ಬೆಳಕಲ್ಲಿ ಸಾಗಿರಿ ಎಂದರು ಭಕ್ತ ಸಂತರು. ನಾನೇ ಬೆಳಕು, ನಾನೇ ಮಾರ್ಗ, ನಾನೇ ಸತ್ಯ ಎಂದರು ಯೇಸು ಕ್ರಿಸ್ತರು. ನನ್ನಲ್ಲಿ ನೆಲೆಸಿದರೆ ನೀವು ಸ್ವರ್ಗವ ಕಾಣುವಿರಿ, ನನ್ನನ್ನು ನಂಬಿದರೆ ನೀವು ಶಾಶ್ವತ ಬಾಳುವಿರಿ. ನಾನೇ ಜೀವ, ಸ್ವರ್ಗದ ಮಾರ್ಗ, ಬಾಳಿನ ಬೆಳಕು ಎಂದರು ಯೇಸು ಕ್ರಿಸ್ತರು. ಪ್ರಭುವನ್ನು ಬೇಡೋಣ, ಸ್ವರ್ಗವ ಅರಸೋಣ. ನಮ್ಮ ಬಾಳನ್ನು ಬೆಳಗಲು ಬಂದರು ಯೇಸು ಕ್ರಿಸ್ತರು, ದೇವರ ಮಕ್ಕಳು ನೀವು ಎಂದರು ಯೇಸು ಕ್ರಿಸ್ತರು. ಪ್ರಭುವೇ, ತಂದೆಯಾದ ದೇವರ ಪ್ರೀತಿಯನ್ನು ನೀವು ನಿಮ್ಮ ಅಪರಿಮಿತ ಕಲ್ವಾರಿ ಶಿಲುಬೆಯ ರಕ್ತವನ್ನು ಸುರಿಸುವ ಮೂಲಕ ನಮಗೆ ತೋರುತ್ತೀರಿ. ನಾವು ನಮ್ಮಂತೆ ಮನುಜರಾಗಿ ಬೆತ್ಲೆಹೇಮ್ ಗೋದಲ್ಲಿ ಜನಿಸುವ ಮೂಲಕ ನಮಗೆ ವ್ಯಕ್ತಪಡಿಸ್ತೀರಿ. ಆದ್ದರಿಂದ ವಿಧೇಯತೆಯಲ್ಲಿ ಪ್ರೀತಿ ಅಡಗಿದೆ, ನಮ್ಮ ಸಮರ್ಪಣೆಯಲ್ಲಿ ಪ್ರೀತಿ ಅಡಗಿದೆ, ನಮ್ಮ ಸೇವೆಯಲ್ಲಿ ಪ್ರೀತಿ ಅಡಗಿದೆ ಎಂಬ ಸತ್ಯವನ್ನು ಅರಿತು ನಾವು ಅದರಂತೆ ಬಾಳಲು ಬೇಕು, ಅವರನ್ನು ಸೃಷ್ಟಿಸಬೇಕೆಂದು ನಮ್ಮ ಪರಿಶುದ್ಧವಾದ ದೇಶ ನಾವು ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಮ್ಮನ್ನು ಆಶೀರ್ವದಿಸಲಿ, ಆಮೇನ್.